ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ. ಸೊ ಗೈಸ್, ನಾವಿವತ್ತು ಆಡೋಕೆ ಹೋಗ್ತಾ ಇದ್ದೀವಿ ಒಂದು ಹೊಸ ಗೇಮ್. ಈ ಗೇಮ್ ಹೆಸರು ಅಸಾಸಿನ್ಸ್ ಕ್ರೀಡ್ ಶ್ಯಾಡೋಸ್. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಗೇಮ್ ಪ್ಲೇ ಅಂತ. ಸೊ ಓಕೆ, ನಮ್ಮ ಗೇಮ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ನೋಡ್ತಾ ಇರಲ್ಲ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಜಪಾನು. ಸೊ ಈ ಗೇಮ್ ಬಂದು ಜಪಾನಲ್ಲಿ ಸೆಟ್ ಆಗಿದೆ ಆ್ಯಂಡ್ ಓಕೆ, ಗೇಮ್ ಓಪನಿಂಗ್ ಕೂಡ ಆಗಿದೆ. ಅದು ಟ್ರೀಸ್ ಎಲ್ಲ ಇದೆ, ಫುಲ್ಲು ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಪಿಂಕ್ ಕಲರ್ ಟ್ರೀಸ್ ಇದೆ. ಓಕೆ, ಆ್ಯಂಡ್ ಯಾವುದೋ ಬಾಕ್ಸ್ ತಂದು ಇಡ್ತಿದ್ದಾರೆ. ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋದ, ಸ್ಟೋರಿ ಅರ್ಥ ಮಾಡ್ಕೊಳ್ಳೋದ. ಕಟ್ ಸೀನ್ಸು ಸ್ಟೋರಿ ಗೇಮ್ಸಿಗೆ ತುಂಬ ಇಂಪಾರ್ಟೆಂಟು. ಸೊ ಓಕೆ ಓಕೆ ಓಡಾ ಒಬ್ಬುನಾಗ ಅಂತ ಒಬ್ಬ ಲಾರ್ಡ್ ಇದಾನಂತೆ. ಸೊ ಓಡಾ ಒಬ್ಬುನಾಗ ಈ ಲ್ಯಾಂಡ್ನ ರೂಲ್ ಮಾಡ್ತಾನೆ. ಸೊ ಅವನ ಒಪ್ಪಿಗೆ ಇಲ್ದಲ್ಲೇ ಇಲ್ಲೇನೂ ನಡೆಯಲ್ಲ. ಸೊ ಈ ಲ್ಯಾಂಡಿಗೆ ಅವನು ಕಿಂಗ್ ಅಂತ ಹೇಳ್ಬೋದು. ಓಕೆ, ನಮ್ಮ ಗೇಮ್ ಇವಾಗ ಸ್ಟಾರ್ಟ್ ಆಗಿದೆ. ಡೈಗೋ, ಈ ಕ್ಯಾರೆಕ್ಟರ್ಸು ಡೈಗೋ ಆ್ಯಂಡ್ ಇವನ ಹೆಸರು ಪ್ರಾಯ್ಸ್. ಸೊ ಓಕೆ, ನೋಡೋದ ಏನೇನಾಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಯಾರೋ ಸಮುರಾಯಿಗಳು ಬರ್ತಿದ್ದಾರೆ, 3 ಜನ. ಸೊ ಇದು ತುಂಬ ಹಳೆ ಟೈಮ್ ಲೈನಲ್ಲಿ ಸೆಟ್ ಆಗಿರೋವಂಥ ಗೇಮು. 1879 ಏನೋ ಇತ್ತು, ಕರೆಕ್ಟಾಗಿ ನೋಡಲಿಲ್ಲ. ಸೊ ಜಪಾನಲ್ಲಿ 1870 ಇಯರಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಓಕೆ, ಇವಾಗ ಇವರು ಎಲ್ಲೋ ಕರೀತಾ ಇದ್ದಾರೆ. ಸೊ ಬನ್ನಿ ಇವ್ರನ್ನ ಫಾಲೋ ಮಾಡಿಕೊಂಡು ಹೊರಡೋದ ಆ್ಯಂಡ್ ನೋಡೋದ ಏನು ಮಾಡಬೇಕು ಅಂತ. ಓಕೆ, ಸೊ ಓಕೆ ಗೈಸ್, ಇವಾಗ ಇವ್ರನ್ನ ಫಾಲೋ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ ಆ್ಯಂಡ್ ಯಾವುದೋ ವಿಲೇಜ್ ಒಳಗಡೆ ಎಂಟರ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಹಿಂದ್ಗಡೆ. ಓಕೆ, ಅಲ್ಲೇ ಇದ್ದಿದ್ದು. ಸೊ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೀವಿ, ವಿಲೇಜ್ ಒಳಗಡೆ ಎಂಟರ್ ಆಗಿದ್ದೀವಿ. ಆ್ಯಂಡ್ ನಾವೆಲ್ಲ ಒಂದು 5-6 ಜನ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಾರಂತ ಗೊತ್ತಿಲ್ಲ. ಸೊ ನೋಡೋದ. ನೋಡಿ ಗೈಸ್, ಎಷ್ಟು ಕರೆಕ್ಟಾಗಿ ಸೆಟ್ ಆಗಿದೆ ಅಂದರೆ ವಿಲೇಜು. ಲೈಕ್ ಏನು ಹೇಳಲಿ ನೋಡಿ, ಫುಲ್ಲು ಕ್ರೇಜಿ ಡೀಟೇಲ್ಸ್ ಅಂತಲೇ ಹೇಳ್ಬೋದು. ಗ್ರಾಫಿಕ್ಸ್ ಮಾತ್ರ ಮಸ್ತಾಗೈತೆ. ಆ್ಯಂಡ್ ನೋಡಿ ಗೈಸ್, ಕ್ಲಾತ್ ಸ್ಟೋರು ಮತ್ತು ಕಡೆ ಎಲ್ಲ ಏನೇನೋ ಸ್ಟೋರ್ಗಳಿದೆ. ಆ್ಯಂಡ್ ಯಾವುದೋ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ನೋಡೋದ. ಓಕೆ, ಸೊ ಎಂಟರ್ ಆಗಿದ್ದೀವಿ, 3 ಜನ. ಆ್ಯಂಡ್ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಓಕೆ, ಸೋಲ್ಜರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಆ್ಯಂಡ್ ಇವರೇ ಅನಿಸುತ್ತೆ ಓಡಾ ನೋಬು ನಾಗ, ಗೊತ್ತಿಲ್ಲ. ಓಕೆ ವೆಯ್ಟ್, ಕಿಂಗ್ ಯಾರು ಅಂತ ನೋಡಬೇಕು ಗೈಸ್. ಕ್ರೇಜಿ ಆಗಿದೆ ನೇಮ್ ಮಾತ್ರ. ಸೊ ನೋಡೋದ ಹೇಗಿರ್ತಾರೆ ಅಂತ. ಆ್ಯಂಡ್ ಓಕೆ, ಯಾರೋ ಲೇಡಿ ನೀನಿ ಅಂತ ಯಾರೋ ನಿಂತಿರಂತೆ. ಓಕೆ, ಆ್ಯಂಡ್ ವೆಯ್ಟ್ ಮಾಡೋದ. ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ವೆಯ್ಟ್, ಏನೋ ಆಯಿತು ಅನಿಸುತ್ತೆ. ಓ, ಕಿಂಗ್ ಬಂದರು ಗೈಸ್. ಇವರೇ ಅನಿಸುತ್ತೆ ಓಡಾ ನೋಬು ನಾಗ. ಸೊ ಓಕೆ, ಎಲ್ಲ ಬೋ ಮಾಡ್ತಿದ್ದಾರೆ. ಸೊ ಓಕೆ, ನಾವು ಬೋ ಮಾಡಿದ್ದೀವಿ. ಸೊ ಬೋ ಮಾಡಲೇಬೇಕು, ಯಾಕಂದರೆ ಕಿಂಗು ಈ ಲ್ಯಾಂಡಿಗೆ. ಓಕೆ, ಸೊ ಓಡಾ ನೋಬು ನಾಗ ಎಂಟರ್ ಆಗಿದ್ದಾರೆ ಕ್ಯಾಸ್ಟಲ್ಗೆ. ಆ್ಯಂಡ್ ಎಲ್ಲರೂ ಎದುರ್ಕೊತಾ ಇದ್ದಾರೆ ಗೈಸ್. ಓಕೆ, ಏನೋ ಬೇಟೆ ಆಡ್ಕೊಂಬಂದರು ಅನಿಸುತ್ತೆ. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಹಂದಿ ಅನಿಸುತ್ತೆ, ಗೊತ್ತಿಲ್ಲ, ಕರೆಕ್ಟಾಗಿ ನೋಡಲಿಲ್ಲ. ಓಕೆ, ಏನೋ ಹೇಳ್ತಿದ್ದಾರೆ ಸೀಕ್ರೆಟಾಗಿ. ಓಕೆ, ಕತ್ತೆತ್ತಂಗಿಲ್ಲ ಅನಿಸುತ್ತೆ ಯಾರನ್ನು. ಓಕೆ, ಸೊ ನೋಡಿದ್ರು ನಮ್ಮನ್ನ. ಆ್ಯಂಡ್ ಓಕೆ ಗೈಸ್, ಏನೂ ಮಾಡಿಲ್ಲ. ಈ ಕಡೆ ಹೋಗಿ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಓಕೆ, ಅವರು ಒಳಗಡೆ ಹೋಗ್ತಿದ್ದಾರೆ. ಸೊ ಇವಾಗ ನಾವು ಎದೊಳ್ಬೋದು ಅನಿಸುತ್ತೆ. ಓಕೆ, ಆ್ಯಂಡ್ ಓಕೆ ಗೈಸ್, ಇವಾಗ ಏನೋ ಮಾತಾಡ್ತಾ ಇದ್ದೀವಿ ಇಲ್ಲಿ, ನೋಡೋದ ಏನು ಹೇಳ್ತಿದ್ದಾರೆ ಅಂತ. ಸೊ ಓಕೆ ಗೈಸ್, ಇವಾಗ ಇವರು ಹೇಳ್ತಿದ್ದಾರೆ ಲಾರ್ಡ್ ನೋಬುನಾಗ ನಮ್ಮನ್ನ ಕರೀತಾರಂತೆ. ಆ್ಯಂಡ್ ನಾವು ಒಂದು ಸ್ವಲ್ಪ ಹೊತ್ತಲ್ಲಿ ಅವ್ರನ್ನ ಮೀಟ್ ಮಾಡಿ ಮಾತಾಡ್ತೀವಿ. ಆ್ಯಂಡ್ ನಾವು ಬ್ಲ್ಯಾಕ್ ಇದೀವಿ ಅಂತ ಏನೋ ಒಂಥರ ರಿಯಾಕ್ಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸು. ಸೊ ಓಕೆ, ನೋಡೋದ ಕರೆದ್ರಂತೆ ಲಾರ್ಡ್ ಒಬುನಾಗನವರು. ಸೊ ಓಕೆ, ಹೋಗೋದ ಒಳಗಡೆ. ಓಕೆ, ಬ್ಲ್ಯಾಕ್ ಮ್ಯಾನ್. ಓಕೆ, ನಮ್ಮನ್ನೇ ಕರೀತಾ ಇದ್ದಾರೆ. ಓಕೆ, ಸೊ ಓಕೆ ಗೈಸ್, ಇವಾಗ ಲಾರ್ಡ್ ನೋಬುನಾಗ ನಮ್ಮ ಹತ್ರ ಮಾತಾಡ್ಬೇಕಂತೆ.
ಆ್ಯಂಡ್ ಇವರಿಬ್ರು ಒಳಗಡೆ ಬಿಡ್ತಾ ಇಲ್ಲ, ಯಾಕಂದರೆ ಬರೀ ನಮ್ಮ ಹತ್ರನೇ ಮಾತಾಡಬೇಕಂತೆ. ಆ್ಯಂಡ್ ಇವ್ರು ಹೇಳಿದ್ರು ಇವನು ನನ್ನ ಸ್ಲೇವ್ ಅಂತ, ಸುಮ್ಮನೆ ನಮ್ಮನ್ನ ಸೇವ್ ಮಾಡೋಕ್ಕೆ, ಬಟ್ ಅವ್ರು ನಮ್ಮ ಹತ್ರನೇ ಮಾತಾಡಬೇಕು ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಇವಾಗ ನಾವು ಒಳಗಡೆ ಹೋಗಲೇಬೇಕು. ಸೊ ಓಕೆ ಬನ್ನಿ ಹೊರಡೋದ ಆ್ಯಂಡ್ ಮೀಟ್ ಮಾಡೋದ. ಓಕೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಆ್ಯಂಡ್ ನಾವು ಕೂಡ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲೇ ಕೂತಿದ್ದಾರೆ ಕಿಂಗು. ಏನು ಮಾತಾಡಬೇಕು ಅಂತ ಕೇಳೋದ ಆ್ಯಂಡ್ ನೋಡೋದ ಏನಾಗುತ್ತೆ ಅಂತ. ಓಕೆ ಇವರು ಇಲ್ಲೇ ಕೂತಿದ್ದಾರೆ, ಇವರ ರೈಟ್ ಹ್ಯಾಂಡ್ ಮ್ಯಾನ್ ಇರಬೇಕು. ಸೊ ಓಕೆ ಗೈಸ್, ಇವಾಗ ನಮ್ಮ ಫ್ರೆಂಡು ಲಾರ್ಡ್ ನೊಬುನಾಗ ಅವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಚೇರ್ನ. ಆ್ಯಂಡ್ ಏನೋ ಕೇಳಕ್ಕೆ ಬಂದಿದ್ದಾರೆ ಅವ್ರದ್ದೊಂದು ಪ್ರೊಟೆಸ್ಟ್ ಬಗ್ಗೆ. ಓಕೆ ಪ್ರೀಸ್ಟ್ ವಾಕ್ ಫ್ರೀಲಿ. ಓಕೆ ಪ್ರೀಸ್ಟ್ ಫ್ರೀಯಾಗಿ ವಾಕ್ ಮಾಡೋಕ್ಕೆ ನಾವು ಕೇಳ್ಕೊಳಕ್ಕೆ ಬಂದಿದ್ದೀವಿ ಈ ಲ್ಯಾಂಡಲ್ಲಿ. ಸೊ ಏನು ಹೇಳ್ತಾರೆ ಅಂತ ಕೇಳದ. ಸೊ ಯಾಕೋ ಲಾರ್ಡ್ ನೊಬುನಾಗ ಅವ್ರಿಗೆ ನಮ್ಮ ಒಂದು ಇಷ್ಟ ಆಗಿಲ್ಲ ಅನ್ಸುತ್ತೆ ಹೇಳಿದ್ದು. ನಮ್ಮ ಬಗ್ಗೆ ಏನು ಹೇಳ್ತಿದ್ದಾರೆ, ವಾರಿಯರ್ ಥರ ಇದ್ದೀವಿ ಅಂತ. ಐ ಮೀನ್ ವಾರಿಯರ್ ಸೆನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ನಾವು ಬಂದಾಗಿಂದ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರಂತೆ ಪೀಪಲ್ ಆಫ್ ಈ ಲ್ಯಾಂಡ್ ಅವರು. ಸೊ ಓಕೆ ಅಂಡರ್ಸ್ಟ್ಯಾಂಡ್ ಯು ವೆಲ್, ಸೇ ನಥಿಂಗ್. ಏನು ಹೇಳ್ದೇ ಇದ್ರೇ ಬೆಟರ್ ಅನಿಸುತ್ತೆ. ಸೊ ಇವಾಗ ನಮ್ಮ ಒಂದು ಚಾಯ್ಸ್ನ ಚೂಸ್ ಮಾಡಬೇಕು. ಅಕಸ್ಮಾತ್ ಏನಾರು ಹೇಳಿದ್ರೆ ಫ್ರೆಂಡ್ಸ್ ಬೇಜಾರಾಗ್ತಾರೆ. ಸೊ ಓಕೆ ಸೇ ನಥಿಂಗ್ ಅಂತಲೇ ಚೂಸ್ ಮಾಡೋದ. ಓಕೆ ಏನು ಹೇಳೋದು ಬೇಡ ಇವಾಗಲೇ. ಓಕೆ ಗೈಸ್, ಯಾಕೋ ಎಲ್ಲ ಹತ್ರ ಬರ್ತಿದ್ದಾರೆ. ಓಕೆ ವೆಯ್ಟ್, ಅವರು ನಮ್ಮ ಹತ್ರ ಏನೋ ಕೇಳ್ತಾ ಇದ್ದಾರಂತೆ, ಬಟ್ ನಾವು ಅದನ್ನ ಮಾಡ್ಕೊಡ್ಬೇಕಾಗುತ್ತೆ. ಆ್ಯಂಡ್ ಸ್ವಾರ್ಡ್ಸ್ ಎಲ್ಲ ತೆಗಿತಾ ಇದ್ದಾರೆ. ಓಕೆ ಲಾರ್ಡ್ ನೊಬುನಾಗ ಅವರು ನಮ್ಮ ಹತ್ರ ಮಾತಾಡಲೇಬೇಕು ಅನಿಸುತ್ತೆ, ನಾವು ಬೇರೆ ಏನೂ ಮಾತಾಡಲಿಲ್ಲ. ಸೊ ಓಕೆ ಎದೊಳಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಸ್ವಾರ್ಡ್ಸ್ ಎಲ್ಲ ತೆಗ್ದಿದ್ದಾರೆ ಗೈಸ್, 4-5 ಜನ ಇದ್ದಾರೆ. ಸೊ ಓಕೆ ಎಲ್ಲರೂ ಆಚೆ ಹೋಗ್ತಾ ಇದ್ದಾರೆ. ಇವಾಗ ನಾವು ಇವ್ರ ಹತ್ರ ಮಾತಾಡಲೇಬೇಕು. ಸೊ ಓಕೆ ನೋಡೋದ ಏನು ಹೇಳ್ತಾರೆ ಅಂತ ಕೇಳೋದ ಆ್ಯಂಡ್ ಆನ್ಸರ್ ಮಾಡೋದ. ಓ ವೆಯ್ಟ್, ಎತ್ತಿ ಬಿಸಾಕ್ತಾ ಇದ್ದಾರೆ ಗೈಸ್. ಓಕೆ ಆ್ಯಂಡ್ ಇವಾಗ ಲಾರ್ಡ್ ನೊಬುನಾಗ ಅವರು ಏನಾಗಬೇಕು ನೀನು ಅಂತ ಕೇಳ್ತಿದ್ದಾರೆ, ಬಟ್ ನಮ್ಮ ಹತ್ರ ಏನೂ ಆನ್ಸರ್ ಇಲ್ಲ, ಏನು ವರ್ಕ್ ಮಾಡಬೇಕು ಇಲ್ಲಿ ಅಂತ. ಸೊ ನಮ್ಗೇನಾದ್ರು ಜಾಬ್ ಕೊಡ್ತಾರಾ ಅಂತ ಕೇಳದ. ಓಕೆ ಸೊ ಇವಾಗ ಹೇಳ್ತಿದ್ದಾರೆ ನಮ್ಮ ಫ್ರೆಂಡ್ಸಿಗೆ ಹೇಳ್ತಿದ್ದಾರೆ ಡಯಾಗೋ ನಮ್ಮ ಹತ್ರನೇ ಇರ್ತಾನೆ ಅಂತ. ಸೊ ನಾವು ಲಾರ್ಡ್ ನೊಬುನಾಗ ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮ ಹತ್ರ ಏನೂ ಜಾಬ್ ಇಲ್ಲ. ಸೊ ಇವ್ರ ಹತ್ರನೇ ಏನಾದ್ರು ಕೆಲಸ ಮಾಡಿಕೊಂಡು ವಾರಿಯರ್ ಆಗಿ ಇರ್ಬೋದು. ಸೊ ನಮ್ಮಲ್ಲಿ ಏನೋ ಪೊಟೆನ್ಷಿಯಲ್ ನೋಡಿದ್ದಾರೆ ಇವರು, ಆ್ಯಂಡ್ ನಮಗೆ ಟ್ರೈನಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೋಡಿ ಗೈಸ್, ಹಿ ಮೇ ಬಿಕಮ್ ಎ ಲೆಜೆಂಡ್ ಆರ್ ಡೈ. ನಾವು ಲೆಜೆಂಡ್ ಆಗ್ತೀವಿ ಇಲ್ಲ ಸಾಯ್ತೀವಿ, ಆ ಥರ ಟ್ರೈನಿಂಗ್ ಮಾಡ್ತೀನಿ ಅಂತ ಲಾರ್ಡ್ ನೊಬುನಾಗ ಅವರು ಹೇಳಿದ್ದಾರೆ. ಸೊ ಓಕೆ ನೋಡೋದ ಇವಾಗ ನಮ್ಮ ಸ್ಟೋರಿ, ನಮ್ಮ ಜರ್ನಿ, ನಮ್ಮ ಡೆಸ್ಟಿನೇಷನ್ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಏನೇನು ಟ್ರೈನಿಂಗ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಎಷ್ಟು ಕಷ್ಟ ಇರುತ್ತೆ ಇಲ್ಲ ಈಸಿ ಇರುತ್ತಾ ಅಂತ ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ಏನೋ ಒಂದು ಪೊಟೆನ್ಷಿಯಲ್ ನೋಡಿದ್ದಾರೆ, ಒಂದು ವಾರಿಯರ್ ಸೊ ಇನ್ಸ್ಟಿಂಕ್ಟ್ನ ನೋಡಿದ್ದಾರೆ. ಸೊ ನೋಡೋದ ನಮ್ಮನ್ನ ಯಾವ ರೀತಿ ಟ್ರೈನ್ ಮಾಡ್ತಾರೆ ಅಂತ. ಆ್ಯಂಡ್ ಲೆಟ್ಸ್ ಗೋ, ಮತ್ತೆ ಒಂದು ಮೆಮೊರಿಗೆ ಡೈವ್ ಬ್ಯಾಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ 6 months ಲೇಟರ್, ಸೆಪ್ಟೆಂಬರ್ 30, 1581 ಇಯರ್. ಓಕೆ ಸೊ ಗೈಸ್ ಎಲ್ಲೋ ವಾರಿಗೆ ಹೋಗ್ತಿದ್ದೀವಿ ಅನಿಸುತ್ತೆ. ಆ್ಯಂಡ್ ಇಷ್ಟೊಂದು ಜನ ಬೆಂಕಿ ಮತ್ತು ಸ್ವಾರ್ಡ್ಸ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ 6 monthsಲ್ಲಿ ನಾವು ಟ್ರೈನಿಂಗ್ ಮುಗಿಸಿದ್ದೀವಿ ಅನಿಸುತ್ತೆ. ಆ್ಯಂಡ್ ಓ ವೆಯ್ಟ್ ಗೈಸ್, ಕ್ರೇಜಿ ಆ್ಯಕ್ಷನ್ ಮಾತ್ರ. ವೆಯ್ಟ್ ಎ ಸೆಕೆಂಡ್ ಗೈಸ್, ಮನೆಗೆಲ್ಲ ಬೆಂಕಿ ಹಚ್ಚಿದ್ದಾರೆ. ಆ್ಯಂಡ್ ಓಕೆ ವೆಯ್ಟ್, ಸೊ ನಾವಿಲ್ಲಿ ನಿಂತಿದ್ದೀವಿ ಆ್ಯಂಡ್ ನಮ್ಮ ಮುಂದೆ ವಾರ್ ನಡೀತಾ ಇದೆ, ಯಾವುದೋ ಬೇರೆ ಕಿಂಗ್ಡಮ್ ಮೇಲೆ ವಾರಿಗೆ ಬಂದಿದ್ದೀವಿ. ಆ್ಯಂಡ್ ನಾವು ಸಮುರ ಆಗಿದ್ದೀವಿ ಗೈಸ್. ಲೆಟ್ಸ್ ಗೋ. 6 monthsಲ್ಲಿ ಏನೇನು ಚೇಂಜ್ ಆಗಿದೆ ನೋಡಿ. ಆ್ಯಂಡ್ ಓಕೆ ಇಲ್ಲಿ ಸ್ವಲ್ಪ ಜನ ಜೊತೆ ಫೈಟ್ ಮಾಡಬೇಕಾಗುತ್ತೆ. ಓಕೆ ವೆಯ್ಟ್, ಇದು ಫೈಟಿಂಗ್ ಬೇರೆ ಬರಲ್ಲ, ಸೊ ಸ್ವಲ್ಪ ಕಂಟ್ರೋಲ್ಸ್ ಕಲ್ತ್ಕೊಳ್ಳೋದ. ಓ ವೆಯ್ಟ್ ಗೈಸ್, ಕ್ರೇಜಿ ಆ್ಯಕ್ಷನ್ ಮಾತ್ರ. ಓ ವೆಯ್ಟ್ ಗೈಸ್, ನೋಡಿದ್ರೆ ಏನಾಯಿತು ಅಂತ. ಆ್ಯಕ್ಚುಲಿ ಅವನ್ನ ತುಂಬ ಬ್ರೂಟಲಾಗಿ ಸಾಯಿಸಿದ್ವಿ.
ಓ ಮೈ ಗಾಡ್ ಗೈಸ್, ಕ್ರೇಜಿ ಆ್ಯಕ್ಷನ್ ಮಾತ್ರ. ವೆಯ್ಟ್, ಇವನು ಸಾಯಿಸೋದೆ ಇವಾಗ. ಓ, ಒಂದೇ ಏಟು ಗೈಸ್, ಒಂದೊಂದೇ ಏಟು ಎಲ್ಲ. ಯಪ್ಪ, ಕ್ರೇಜಿ. ಅವನು ಹೊರಟೆ ಹೋದ. ಓಕೆ, ಯಾರಿಗೂ ಅಟ್ಯಾಕೇ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸ್ವಾರ್ಡ್ ಫುಲ್ಲು ಬ್ಲೆಡ್ ಆಗಿದೆ ಗೈಸ್, ಸ್ವಾರ್ಡ್ ಫುಲ್ಲು ಬ್ಲೆಡ್ ಆಗಿದೆ. ಯಾರು ಶಿನೋಬಿ ಇದ್ದಾನೆ ಇಲ್ಲಿ. ಓಕೆ ವೆಯ್ಟ್, ಹೋಲ್ಡ್. ಓ ಓಕೆ, ಯಾವುದೋ ಒಂದು ಹೊಸ ಮೂವ್ ಕಲ್ತ್ಕೊಂಡೆ ಇವಾಗ ಜಸ್ಟು. ಓ ಓ ಗೈಸ್, ಒಂದೇ ಕೈಯಲ್ಲಿ ಸ್ವಾರ್ಡಲ್ಲಿ ಅವನ್ನ ಎತ್ತಿ ಬಿಸಾಕಿದ್ವಿ ಗೈಸ್. ಸ್ಟ್ರೆಂತ್ ಮಾತ್ರ ಅನ್ಬಿಲೀವೇಬಲ್ ಸ್ಟ್ರೆಂತು. ವೆಯ್ಟ್, ಓಕೆ ಪ್ಯಾರಿ. ಓಕೆ, ಬಚಾವಾಗಬೇಕು. ಓಕೆ, ಜಸ್ಟ್ ಪ್ಯಾರಿ ಮಾಡಿದ್ದೀವಿ ಇವಾಗ. ಓಕೆ, ಸೊ ಪ್ಯಾರಿ ಮಾಡೋದನ್ನು ಕಲ್ತ್ಕೊಂಡಿದ್ದೀವಿ ಗೈಸ್. ತುಂಬ ಬ್ರೂಟಲಾಗಿ ಸಾಯಿಸ್ತಾ ಇದ್ದೀವಿ ಎಲ್ಲರೂ. ಸ್ವಲ್ಪ ಆ್ಯಕ್ಷನ್ ಸೀನ್ಸ್ ನಿಮಗೆ ನೋಡೋಕೆ ಅನ್ಕಂಫರ್ಟೇಬಲ್ ಆದರೆ ಸ್ಕಿಪ್ ಮಾಡ್ಕೊಳ್ಳಿ. ಆ್ಯಂಡ್ ಓಕೆ, ತುಂಬಾ ವೈಲೆನ್ಸ್ ಇತ್ತು, ತುಂಬಾ ವೈಲೆನ್ಸ್ ಇದೆ ಗೇಮಲ್ಲಿ. ಓಕೆ, ಸೊ ಎಲ್ಲ ನಮ್ಮ ಎನಿಮೀಸ್ ಸಾಯಿಸಿದ್ದೀವಿ. ಆ್ಯಂಡ್ ಯಾಸುಕೆ ಯಾರು ಅಂತ ಗೊತ್ತಾಗಿಲ್ಲ. ಓಕೆ, ಆ್ಯಂಡ್ ಇವಾಗ ನಾವು ಈಗ ಅನ್ನೋ ಒಂದು ಕಿಂಗ್ಡಮ್ನ ನಾವು ಬ್ಲಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ, ಐ ಮೀನ್ ಡಿಸ್ಟ್ರಾಯ್ ಮಾಡೋಕ್ಕೆ. ಸೊ ಆಲ್ರೆಡಿ ಅರ್ಧ ಈಗ ಅನ್ನೋ ಕಿಂಗ್ಡಮ್ನ ಡಿಸ್ಟ್ರಾಯ್ ಮಾಡಿದ್ದೀವಿ ನಮ್ಮ ಲಾರ್ಡ್ ನೊಬುನಾಗ ಅವರ ಆರ್ಡರ್ ಮೇಲೆ. ಸೊ ನಾವು ಸಮುರಾಯ್ ಕೂಡ ಆಗಿದ್ದೀವಿ. ಆ್ಯಂಡ್ ನಮ್ಮ ಹೆಸರು ಯಾಸುಕೆ ಅಂತ ಕೂಡ ಚೇಂಜ್ ಮಾಡಿದ್ದಾರೆ ಡಯಾಗೋಯಿಂದ. ಸೊ ಅದೇನು ಅಂತ ಗೊತ್ತಿಲ್ಲ, 6 months ಗ್ಯಾಪಲ್ಲಿ ಏನೇನು ನಡೀತು ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ನೋಡೋದ ಡೈರೆಕ್ಟ್ 6 months ಆದಮೇಲೆ ಇಲ್ಲಿ ನಾವು ವಾರ್ ಮಾಡ್ತಾಯಿದ್ವಿ. ಸೊ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದ ಆ್ಯಂಡ್ ಆಮೇಲೆ ನೋಡೋದ. ಓಕೆ, 40,000. ಓ ಮೈ ಗಾಡ್ ಗೈಸ್, ನಾವು ಇವಾಗ ಕಿಂಗ್ ಜೊತೆಲೇ ಆರ್ಸಲ್ಲಿ ಬರ್ತಾಯಿದ್ದೀವಿ. ಅಂದರೆ ನಮ್ಮ ಲೆವೆಲ್ಲು ತುಂಬಾ ಇನ್ಕ್ರೀಸ್ ಆಗಿದೆ. ಸಮುರಾಯ್ ಅಂದರೆ ಒಂದು ಕೈ ಕೆಳಗಡೆ ಕಿಂಗಿಂತ. ಸೊ ನಾವಿವಾಗ ಒಂದು ಸಮುರಾಯ್ ಆಗಿದ್ದೀವಿ, ಕಿಂಗಿಗೆ ಒಂದು ಬಾಡಿ ಗಾರ್ಡ್ ಥರ. ಸೊ ನಮಗೆ ಎಲ್ಲ ಕಡೆ ತುಂಬ ರೆಸ್ಪೆಕ್ಟ್ ಇರುತ್ತೆ. ಓಕೆ, ಆ್ಯಂಡ್ ನಮಗೆ ಎಲ್ಲ ಕಡೆ ತುಂಬ ಇನ್ಫ್ಲೂಯೆನ್ಸ್ ಕೂಡ ಇರುತ್ತೆ. ಸೊ ಪವರ್ ಅನ್ನೋದು ಇವಾಗಿದೆ. ಐ ರೈಡ್ ವಿತ್ ಯು. ಎಸ್, ನಮ್ಮಲ್ಲೊಂದು ಪೊಟೆನ್ಷಿಯಲ್ನ ನೋಡಿ ನೊಬುನಾಗ ಅವರು ನಮ್ಮನ್ನ ಸಮುರಾಯ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಆ್ಯಂಡ್ ಓಕೆ, ಯಾರನ್ನೋ ಸಾಯಿಸು ಅಂತ ಹೇಳ್ತಿದ್ದಾರೆ. ಸೊ ಆರ್ಸಿಂದ ಇಳಿಯೋದ, ಕಿಂಗ್ ಕೊಟ್ಟಿರೋ ಆರ್ಡರ್ನ ನಾವು ಫಾಲೋ ಮಾಡೋದ. ಲೆಟ್ಸ್ ಗೋ. ಈಗ ನಮ್ಮ ಎನಿಮಿ ಒಂದು ಇದನ್ನು ಕಿಂಗ್ಡಮ್ನ ಡಿಸ್ಟ್ರಾಯ್ ಮಾಡೋದ. ವೆಯ್ಟ್, ಈಗ ಇವನ್ನ ಸಾಯಿಸೋದ. ಆ್ಯಂಡ್ ಇನ್ನೂ ತುಂಬ ಜನನೇ ಎನಿಮೀಸ್ ಇದ್ದಾರೆ. ಸೊ ಬನ್ನಿ ಹೊರಡೋದ ಮೇಲೆ. ಓಕೆ, ಇಲ್ಲೊಬ್ಬ ಬರ್ತೀಯಾನೆ, ಫಸ್ಟ್ ಇವ್ರನ್ನ ಹೊಡೆದಾಕದ. ಓಕೆ, ತುಂಬಾ ಜನ ಇದ್ದಾರೆ ಅನಿಸುತ್ತೆ ಇವ್ರ ಕಿಂಗ್ಡಮಲ್ಲಿ. ಎನಿಮೀಸು ತುಂಬ ಜಾಸ್ತಿ ಜನನೇ ಇದ್ದಾರೆ, ಬಟ್ ನಾವು ಹೋಗ್ತಾ ಇದ್ದೀವಿ. ಸೊ ಓಕೆ, ಕ್ಯಾಸ್ಟಲ್ಲಿ ಎಂಟರ್ ಆಗೋದ, ಎಲ್ಲರನ್ನೂ ಹೊಡೆದು ಫುಲ್ಲು ಡಿಸ್ಟ್ರಾಯ್ ಮಾಡೋದ. ಓಕೆ, ಲೆಟ್ಸ್ ಗೋ. ನಮ್ಮವ್ರು ಆಗಲೇ ಎಲ್ಲ ಬಂದಿದ್ದಾರೆ. ಲೆಟ್ಸ್ ಗೋ. ಇವಾಗ ಇಲ್ಲೊಬ್ಬ ಇದ್ದಾನೆ, ಪವರ್ ಡ್ಯಾಶ್. ಓಕೆ ಗೈಸ್, ಇವಾಗ ಪವರ್ ಡ್ಯಾಶ್ ಅಂತ ಒಂದು ಸ್ಕಿಲ್ ಕೂಡ ಅನ್ಲಾಕ್ ಆಗಿದೆ. ಇದು ಟ್ರೈ ಮಾಡೋದ. ಓಕೆ ವೆಯ್ಟ್, ಅದು ಡೋರ್ ಹೊಡೆದಾಕಕ್ಕೆ ಅನಿಸುತ್ತೆ. ಓಕೆ ವೆಯ್ಟ್, ಫಸ್ಟ್ ಇವನ್ನ ಹೊಡೆದಾಕದ ಆ್ಯಂಡ್ ಆಮೇಲೆ ಡೋರ್ನ ಹೊಡೆದಾಕದ. ಸೊ ಓಕೆ, ಸ್ಪ್ರಿಂಟ್. ಇವಾಗ ಓ ವೆಯ್ಟ್, ಬೇರೆ ಕಡೆ ಸ್ಪ್ರಿಂಟ್ ಮಾಡಿದೆ. ಸೊ ಓಕೆ, ಇವಾಗ ಈ ಡೋರ್ನ ಹೊಡೆದಾಕದ. ಲೆಟ್ಸ್ ಗೋ. ಓಕೆ, ನಾವು ಜಂಪ್ ಮಾಡೋಕೆ ಹೋಗಲ್ಲ, ಸ್ವಲ್ಪ ಸ್ಪೀಡಾಗಿ ಓಡಿ ಬರಬೇಕು ಅನಿಸುತ್ತೆ. ವೆಯ್ಟ್ ಎ ಸೆಕೆಂಡ್. ಸೊ ಇವಾಗ ಡೋರ್ನ ಹೊಡೆದಾಕದ. ಲೆಟ್ಸ್ ಗೋ. ಸೊ ಓಕೆ ಗೈಸ್, ಇನ್ನೂ ಜನ ಇದ್ದಾರೆ. ಓ ಕ್ರೇಜಿ. ಡೋರ್ ಮಾತ್ರ ಗೈಸ್ ಒಂದೇ ಶೋಲ್ಡರಲ್ಲಿ ಮುರಿದು ಬಿಸಾಕಿದ್ದೀವಿ. ಓಕೆ, ಫುಲ್ಲು ಫೈಟಿಂಗು ಗೈಸ್. ಆ್ಯಕ್ಷನ್ ಮಾತ್ರ ಕ್ರೇಜಿಯಾಗಿದೆ. ಆ್ಯಕ್ಷನ್ ಇಷ್ಟ ಆಗೋರಿಗೆ ಇದು ಒಂದು ಒಳ್ಳೆ ಗೇಮ್ ಅಂತಲೇ ಹೇಳ್ತೀನಿ. ಓಕೆ ಲೆಟ್ಸ್ ಗೋ. ಇವಾಗ ಇವನ್ನೂ ಸಾಯಿಸಿದ್ದೀವಿ. ಆ್ಯಂಡ್ ಓಕೆ, ಈ ಸೈಡ್ ಹೊರಡೋದ. ಓ ವೆಯ್ಟ್, ಅಟ್ಯಾಕ್ ಮಾಡ್ತಾಯಿದ್ದಾರೆ ಗೈಸ್, ಅಟ್ಯಾಕ್ ಮಾಡ್ತಾಯಿದ್ದಾರೆ. ಇವಾಗ ಒಂದು ಅನ್ಲಾಕ್ ಆಗಿದೆ, ಒಂದೇ ಏಟು ಕಾಲಲ್ಲಿ. ಲೆಟ್ಸ್ ಗೋ. ಓಕೆ, ನಮ್ಮ ಸ್ಕಿಲ್ಸ್ ಕೂಡ ಅನ್ಲಾಕ್ ಆಗಿದೆ 1, 2 ಅಲ್ಲಿ. ಓಕೆ, ಪ್ಯಾರಿ ಕೂಡ ಮಾಡೋದು ನಾನೊಂದು ಸ್ವಲ್ಪ ಕಂಟ್ರೋಲ್ಸ್ ಕಲಿಬೇಕು. ಓ ವೆಯ್ಟ್ ಗೈಸ್, ಬ್ಲಾಸ್ಟೇ ಮಾಡೋದ ಅನ್ಸುತ್ತೆ ಇವನು. ಓಕೆ, ಒಳಗಡೆ ಬಂದಿದ್ದೀವಿ. ಶಿನೋಬಿ ಕೂಡ ಇದ್ದಾನೆ ಇಲ್ಲೊಬ್ಬ. ಸೊ ಓಕೆ, ಪ್ಯಾರಿ ಮಾಡೋದ ಆ್ಯಂಡ್ ಮತ್ತೆ ಪ್ಯಾರಿ ಮಾಡಬೇಕು. ಓಕೆ, ಪ್ಯಾರಿ ಮಾಡ್ತಾನೆ ಇದ್ದರೆ ಬೆಟರ್ ಅಂತ ಅನಿಸುತ್ತೆ. ಓಕೆ, ಇವಾಗ ಕಾಲಲ್ಲಿ ಒಂದೇ ಏಟು, ಅವ್ನು ಬಿದ್ದೇ ಹೋದ. ಆ್ಯಂಡ್ ಓ ವೆಯ್ಟ್. ಓಕೆ, ಇವಾಗ ಇವನು ಕಿಲ್ ಮಾಡಿದ್ದೀವಿ. ಆ್ಯಂಡ್ ಓಕೆ, ನೆಕ್ಸ್ಟ್ ಇಲ್ಲಿದೆ ನಮ್ಮ ದಾರಿ. ಸೊ ಹೊರಡೋದ, ಈ ಡೋರ್ನು ಮುರಿದು ಬಿಸಾಕಿದ್ದೀವಿ. ಆ್ಯಂಡ್ ಫೈನಲಿ ಕ್ಯಾಸ್ಟಲ್ ಒಳಗಡೆ ಎಂಟರ್ ಆಗಿದ್ದೀವಿ.
ಆ್ಯಂಡ್ ಯಾರು ಕಾಣಿಸ್ತಾ ಇಲ್ಲ, ಇನ್ನೂ ಮೇಲೆ ಹೋಗಬೇಕು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಓಕೆ, ಇವಾಗ ನಮ್ಮ ಕಿಂಗ್ ಕೂಡ ಬಂದಿದ್ದಾರೆ ಆ್ಯಂಡ್ ಎಲ್ಲರನ್ನು ಡಿಸ್ಟ್ರಾಯ್ ಮಾಡಿಕೊಂಡು ಇಡೀ ಪ್ಲೇಸ್ನೇ ಡಿಸ್ಟ್ರಾಯ್ ಮಾಡಿದ್ದೀವಿ. ಒನ್ ಮ್ಯಾನ್ ಆರ್ಮಿ ಗೈಸ್, ಒನ್ ಮ್ಯಾನ್ ಆರ್ಮಿ ನಾವು. ಓಕೆ, ನೋಡ್ತಾ ಇರಲ್ಲ ಗೈಸ್, ಎಲ್ಲ ಕಡೆ ಫುಲ್ಲು ಬೆಂಕಿ ಇದೆ, ಸುಟ್ಟು ಬೂದಿ ಆಗ್ತೈತೆ, ಎಲ್ಲ ಡಿಸ್ಟ್ರಾಯ್ ಆಗಿದೆ ಪ್ಲೇಸು. ಆ್ಯಂಡ್ ಈ ಥರ ನೇಚರ್ ಇರೋ ಗೇಮು ನನಗೆ ತುಂಬಾ ಇಷ್ಟ. ಆ್ಯಂಡ್ ನೋಡ್ತಾ ಇರಲ್ಲ, ಬರೀ ಹಾರ್ಸಸ್ಸು, ವಾರ್ಸು, ಲೈಕ್ ಈ ಥರ ಎಷ್ಟು ಕ್ರೇಜಿಯಾಗಿರುತ್ತೆ. ಓಕೆ, ಇವಾಗ ಮತ್ತೆ ನಮ್ಮ ಒಂದು ಗೈಡು ಎಕ್ಸ್ಪ್ಲೇನ್ ಮಾಡ್ತಿದೆ. ಮತ್ತು ಟೈಮ್ ಲೈನ್ ಸ್ಕಿಪ್ ಆಗ್ಬೋದು, ಇದೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾ ಇರುತ್ತೆ ಟೈಮ್ ಲೈನ್ನ. ಸೊ ಟೈಮ್ ಲೈನ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಓಕೆ, ಸೊ ನಾವು ಟೈಮ್ ಲೈನ್ ಪ್ರಕಾರ ಎಲ್ಲ ನೋಡಿಕೊಂಡು ಹೋಗ್ತಾ ಇರಬೇಕು, ಆವಾಗಲೇ ನಮಗೆ ಒಂದು ಸ್ಟೋರಿ ಅರ್ಥ ಆಗೋದು. ಆ್ಯಂಡ್ ಮತ್ತೆ ಗೈಡು ಗುಡ್ ಬೈ ಫಾರ್ ನಾವು ಅಂತ ಹೇಳಿದೆ. ಆ್ಯಂಡ್ ಇವಾಗ ಯಾವ ಟೈಮ್ ಲೈನಿಗೆ ಜಂಪ್ ಆಗ್ತೀವಿ ಅಂತ ಗೊತ್ತಿಲ್ಲ, ನೋಡೋದ. ಸೊ ಓಕೆ, ಅರ್ಲಿಯರ್ ದಟ್ ನೈಟ್, ಸೊ ಅದೇ ದಿನ ರಾತ್ರಿ ಅರ್ಲಿಯಾಗಿ ನಾವು ಬರೋಕ್ಕಿಂತ ಮುಂಚೆ ಏನಾಗಿತ್ತು ಅಂತ ನೋಡ್ತಾ ಇದ್ದೀವಿ. ಸೊ ಓಕೆ, ಇಲ್ಲಿ ಯಾರೋ ಒಬ್ಬರು ಇದ್ದಾರೆ, ಇವ್ರ ಹೆಸರು ನಗುಟೋ ಅಂತೆ. ಓಕೆ, ನಾವು ಅದೇ ಬರಾಶಿನ ತೋರಿಸ್ತಾ ಇದ್ದಾರೆ ಮತ್ತೆ. ಸೊ ನಾವು ಬರೋಕ್ಕಿಂತ ಮುಂಚೆ, ಅಂದರೆ ನಾವು ಇಲ್ಲಿದ್ದೀವಿ ಸಮುರಾಯ್, ಆ್ಯಂಡ್ ನಾವು ಬರೋಕ್ಕಿಂತ ಮುಂಚೆ ಅರ್ಲಿಯರ್ ಏನಾಗಿತ್ತು ಅನ್ನೋದೇ ಈ ಬ್ಯಾಕ್ ಸ್ಟೋರಿ. ಸೊ ಸೇಮ್ ಡೇ ಅರ್ಲಿ ನೈಟ್. ಅರ್ಥ ಆಗಿದೆ ಅನ್ಕೋತೀನಿ ಗೈಸ್, ಐ ಟ್ರೈ ಮೈ ಬೆಸ್ಟ್. ಸೊ ಓಕೆ, ಈ ಹುಡುಗಿ ಹೆಸರು ನೋವೆ. ಆ್ಯಂಡ್ ಓಕೆ, ಇವ್ರ ಅಪ್ಪ ಅನಿಸುತ್ತೆ. ಎಸ್, ಓಕೆ, ಇವರು ಶ್ರೈನ್ ಹತ್ರ ಹೋಗೋದ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಓಕೆ, ಸೊ ವೇಟ್, ಇವಾಗ ನಮ್ಮ ಒಂದು ಏನಿದ್ದಾರೆ ನಗುಟೋ ಅವರು, ಅಂದರೆ ಈ ಹುಡುಗಿ ಫಾದರು ಎಲ್ಲಿಗೂ ಹೊರಡೋದ ಅಂತ ಹೇಳ್ತಿದ್ದಾರೆ. ಓಕೆ, ಓ ವೇಟ್ ಗೈಸ್, ಅಂದರೆ ಇವಾಗ ಇದು 2 ಸ್ಟೋರಿ ಇದೆ. ಆ್ಯಂಡ್ ನಾವು ಸಮುರಾಯ್ ಆಗಿದ್ದೀವಲ್ಲ, ನಾವು ಓಡ ನಬೂನಾಗ ಕಡೆಯವರು. ಆ್ಯಂಡ್ ಈ ಹುಡುಗಿ ಬಂದು ಈಗ ನಾವು ಏನು ಕಿಂಗ್ಡಮಲ್ಲಿ ಜಸ್ಟ್ ಅಟ್ಯಾಕ್ ಮಾಡಿದ್ವಲ್ಲ ಆವಾಗಲೇ, ಆ ಕಿಂಗ್ಡಮಲ್ಲಿ ಇವ್ರಿರೋದು. ಸೊ ಓಕೆ, ಇವಾಗ ನಾವು ಎಸ್ಕೇಪ್ ಆಗಬೇಕು, ಯಾಕಂದರೆ ಯಾಸಕ್ಕೆ ಬರ್ತಾನೆ ಅಟ್ಯಾಕ್ ಮಾಡೋಕ್ಕೆ ಈಗ ಮೇಲೆ. ಸೊ ಹೀಗಾಗಿ ಅಟ್ಯಾಕ್ ಆಗುತ್ತೆ ಇವಾಗ. ಸೊ ನಾವು ಓಡೋಗ್ಬೇಕು ಬೇಗ. ಓ ವೆಯ್ಟ್, ನಮ್ಮ ಹಾರ್ಸಿಗೆ ಯಾರು ಶೂಟ್ ಮಾಡ್ದ. ಆ್ಯಂಡ್ ಕ್ರೇಜಿ ಸ್ಟೋರಿ ಗೈಸ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಓಕೆ, ಇವ್ನು ನೋಡ್ದಾಕದ ರೀ ಫಸ್ಟು. ಓ ಓಕೆ, ಯಾರು ನಮ್ಮ ಹಾರ್ಸನ್ನೇ ಸಾಯಿಸಿದ್ದಾನೆ, ಇವನನ್ನು ಮಾತ್ರ ಬಿಡಲ್ಲ. ಹಾರ್ಸ್ ಮೇಲೆ ಕೈ ಇಟ್ಟರೆ ಇನ್ನು ಹೊಡೆದು ಬಿಸಾಕದ. ವೆಯ್ಟ್, ತುಂಬಾ ಬ್ಲಾಕ್ ಮಾಡ್ತಾ ಇದ್ದಾನೆ ಅಟ್ಯಾಕ್ಸ್ನ. ಸೊ ಇವನಿಗಿದೆ ಗೈಸ್, ವೆಯ್ಟ್ ಎ ಸೆಕೆಂಡ್, ಅವ್ನು ಬ್ಲಾಕಿಂದ ಹೋಗ್ಲಿ ಆಚೆಗೆ. ಸ್ಕಿಲ್, ಲೆಟ್ಸ್ ಗೋ. ಸೊ ಇವಾಗ ಇನ್ನೊಂದು ಹಾರ್ಸ್ ಬೇಕು ಅನಿಸುತ್ತೆ. ಸೊ ಓಕೆ, ಇವಾಗ ಸ್ಟ್ರೈನ್ ಹತ್ರ ಹೋಗಬೇಕು. ಆ್ಯಂಡ್ ಇಲ್ಲಿ ಬೇರೆ ತುಂಬ ಜನ ಎನಿಮೀಸ್ ಇದ್ದಾರೆ. ಸೊ ಓಕೆ, ಮತ್ತೆ ಹಾರ್ಸ್ ಮೇಲೆ ಹತ್ತಕ್ಕಾಗಲ್ಲ, ಯಾವುದೋ ಬೇರೆಯವ್ರ ಹಾರ್ಸಸ್. ಓಕೆ, ಫಸ್ಟ್ ಇಲ್ಲಿ ನಮ್ಮ ಪೀಪಲ್ನೆಲ್ಲ ಸೇವ್ ಮಾಡೋದ. ಆ್ಯಂಡ್ ಓಕೆ ವೆಯ್ಟ್, ಇಲ್ಲಿ ಯಾರೋ ಇದ್ದಾನೆ. ಓ ಗೈಸ್, ಓಕೆ, ನಮ್ಮ ಕಡೆಯವರು ಕೂಡ ಇಲ್ಲೇ ಇದ್ದಾರೆ. ಸೊ ಇವ್ರನ್ನೆಲ್ಲ ಕಿಲ್ ಮಾಡೋದ ಮೊದಲು. ಓಕೆ ವೆಯ್ಟ್ ವೆಯ್ಟ್ ವೆಯ್ಟ್, ಬ್ಲಾಕ್ಸ್ ಮಾತ್ರ ತುಂಬ ಅಟ್ಯಾಕ್ ಪ್ಯಾರಿ ಮಾಡ್ತಿದ್ದಾರೆ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರನ್ನು ಕಿಲ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಯಾರೋ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಸಂದಾಯು, ಓಕೆ, ಇವ್ರು ಯಾರೋ ಸಂದಾಯು ಅಂತ ಇದ್ದಾರೆ. ಆ್ಯಂಡ್ ಓಕೆ, ನಗುಟ ಕೂಡ ಇಲ್ಲೇ ಇದ್ದಾರೆ, ನಗಾಟು. ಇನ್ನೇನೋ ಲೆಟರ್ ಕೊಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಓಕೆ, ಏನೋ ಕೊಟ್ಟಿದ್ದಾರೆ, ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಂತೆ. ಓಕೆ, ಇವ್ರಿಗೆ ಓಡ ನೊಬುನಾಗನ ಡಿಫೀಟ್ ಮಾಡಬೇಕು. ಆ್ಯಂಡ್ ಓಡ ನೊಬುನಾಗಾಗೆ ಈಗನ ಡಿಸ್ಟ್ರಾಯ್ ಮಾಡಬೇಕು. ಸೊ ಇಬ್ಬರು ಎನಿಮೀಸು. ನಾವು 2 ಸೈಡು ಸ್ಟೋರಿ ಆಡ್ತಾ ಇದ್ದೀವಿ. ಮೇಲ್ ಕ್ಯಾರೆಕ್ಟರ್ ಬಂದು ನೊಬುನಾಗ ಸೈಡು, ಆ್ಯಂಡ್ ಫೀಮೇಲ್ ಬಂದು ಈಗ ಅನ್ನೋ ಒಂದು ಕಿಂಗ್ಡಮ್ ಕಡೆಯವರು. ಸೊ ಓಕೆ, ಸ್ಟಾರ್ಟಿಂಗ್ ಇಷ್ಟೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಸ್ಟೋರಿ ಮಾತ್ರ ನನಗೆ ಕ್ರೇಜಿ ಅನ್ನಿಸ್ತಾ ಇದೆ. ಓಕೆ, ಸೊ ಯಾರು ನಮಗೊಂದು ಐಟಮ್ ಕೊಟ್ಟಿದ್ರು ಅನಿಸುತ್ತೆ, ಅದನ್ನ ನಾವು ತುಂಬ ಸೇಫಾಗಿ ಇಟ್ಟಿದ್ದೀವಿ. ಸೊ ಐಟಮ್ ತೊಗೊಳಕ್ಕೆ ಲಾರ್ಡ್ ನೊಬುನಾಗ ಬರ್ತಾ ಇದ್ದಾನೆ. ಸೊ ಅದಕ್ಕೆ ಅವನು ನಮ್ಗೆ ಅಟ್ಯಾಕ್ ಮಾಡಬೇಕು, ಬಟ್ ನಾವು ಅವನ್ನ ಡಿಫೀಟ್ ಮಾಡಬೇಕು. ಬಟ್
ಓಕೆ, ವಿ ಹ್ಯಾವ್ ನೋ ಅದರ್ ಆಪ್ಷನ್. ಇವಾಗ ನಾವು ಇಲ್ಲಿಂದ ಬೇಗ ಎಸ್ಕೇಪ್ ಆಗಲೇಬೇಕು, ಇಲ್ಲಾಂದರೆ ನಾನು ಮತ್ತು ಈ ನೋವಾ ಮತ್ತು ಅವ್ರ ಫಾದರ್ ಇಬ್ಬರು ಸತ್ತೋಗ್ತಾರೆ. ಸೊ ಅದೊಂದು ಥಿಂಗ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಸೊ ಓಕೆ, ಇವಾಗ ಫಾದರ್ ಹೇಳ್ತಿದ್ದಾರೆ ನೀನಲ್ಲಿ ಹೋಗು, ಈ ಬ್ಲೇಡು ಒಂದು ಕೀ. ಸೊ ಈ ಕೀಯಿಂದ ಆ ಒಂದು ಏನಿದೆ ಪ್ರಾಡಕ್ಟು, ಸೊ ಅದನ್ನ ಸೇಫ್ ಮಾಡು, ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇವರು ಈಗ ಫೈಟ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಓಡೋಣ ಬೋರಾಗನ. ಓಕೆ, ಸೊ ಇವಾಗ ಬ್ಲೇಡ್ನ ನಮ್ಮ ಕೈಗೆ ಹಾಕಿದ್ದಾರೆ. ಆ್ಯಂಡ್ ಈ ಬ್ಲೇಡೇ ಒಂದು ನಮ್ಮ ಒಂದು ಮಿಸ್ಟೀರಿಯಸ್ ಒಂದು ಏನು ವಸ್ತು ಇದೆ, ಅದಕ್ಕೆ ಕೀ. ಸೊ ಅದೇನು ಅಂತ ನೋಡಬೇಕು ಗೈಸ್. ತುಂಬ ಕ್ರೇಜಿಯಾಗಿದೆ, ಇಂಟ್ರೆಸ್ಟ್ ಬರ್ತಾ ಇದೆ. ಓಕೆ, ಇಟ್ ಕ್ಯಾನಾಟ್ ಬಿ ಓಪನ್ಡ್. ಓಕೆ, ಅದು ಓಪನ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಬಟ್ ಓಕೆ, ಅದು ಹೆಂಗಿರುತ್ತೆ ಅಂತ ಏನಾದರೂ ನೋಡೋದ ಕ್ಯೂರಿಯಾಸಿಟಿ ಇದೆ. ಅದು ಏನು ಬಚ್ಚಿಟ್ಟಿದ್ದಾರೆ ಅಷ್ಟು ಇಂಪಾರ್ಟೆಂಟ್ ಅಂತ ಸಾವಿರಾರು ಜನ ವಾರ್ ಮಾಡ್ತಾ ಇದ್ದಾರೆ ಅದೊಂದು ವಸ್ತುಗೋಸ್ಕರ. ಸೊ ಅದೇನು ಅಂತ ನೋಡಲೇಬೇಕು. ಸೊ ಓಕೆ, ಅವರು ಹೊರಡ್ತಾ ಇದ್ದಾರೆ. ಆ್ಯಂಡ್ ನಾವು ಕೂಡ ಮೌಂಟೇನ್ ಕಡೆ ಹೊರಡಬೇಕಾಗುತ್ತೆ. ಆ ವಸ್ತುನ ಸೇಫ್ ಮಾಡಲೇಬೇಕು ಏನೇ ಆದರೂ. ಸೊ ಓಕೆ, ಬನ್ನಿ ಆ ವಸ್ತುನ ಸೇಫ್ ಮಾಡೋದ. ಆ್ಯಂಡ್ ಫೋಕಸ್. ಸೊ ಓಕೆ, ಇವಾಗ ಶ್ರೈನ್ ಹತ್ರ ಹೋಗಬೇಕು ಆ್ಯಂಡ್ ಆ ವಸ್ತುನ ಸೇಫ್ ಮಾಡಬೇಕು. ಸೊ ಓಕೆ, ಇಲ್ಲಿ ಯಾರೋ ಒಬ್ಬರು ಎನಿಮಿ ಇದ್ದಾರೆ. ಸೊ ಸೇಫಾಗಿ ಹೊರಡೋದ. ಓಕೆ, ವೆಯ್ಟ್, ಬಚ್ಚಿಟ್ಕೊಂಡು ಹೊರಡೋಕ್ಕಾಗಲ್ಲ ಅನಿಸುತ್ತೆ. ಇವನ್ನ ಕಿಲ್ಲೇ ಮಾಡಿಬಿಡೋದ. ಓಕೆ, ಅಸಾಸಿನೇಟ್, ಲೆಟ್ಸ್ ಗೋ. ಕಿಲ್ ಮಾಡಿದ್ದೀವಿ ಇವಾಗ. ಆ್ಯಂಡ್ ವೆಯ್ಟ್, ಯಾರೋ ಮುನ್ಗಡೆ ನೋಡ್ತಾ ಏನು ಅನಿಸುತ್ತೆ. ಕ್ರೌಚ್ ಮಾಡೋದ ಇವಾಗ. ವೆಯ್ಟ್, ಕ್ರೌಚ್ ಮಾಡಿದ್ರೆ ಬೆಟರು, ಈ ಗ್ರಾಸಲ್ಲಿ ನಾವು ಕಾಣಿಸಲ್ಲ. ಆ್ಯಂಡ್ ಈ ಥರ ಸೇಫಾಗಿ ಹೋಗಿ. ಓಕೆ, ನೋಡ್ದ ಗೈಸ್. ವೆಯ್ಟ್, ಇವಾಗ ಕಿಲ್ ಮಾಡಲೇಬೇಕು. ಅಸಾಸಿನೇಟ್ ಮಾಡೋಕ್ಕಾಗಿಲ್ಲ. ಓಕೆ, ಲೆಟ್ಸ್ ಗೋ. ಇವನ್ನೂ ಕಿಲ್ ಮಾಡಿದ್ದೀವಿ ಇವಾಗ. ಆ್ಯಂಡ್ ಮತ್ತೆ ಕ್ರೌಚ್ ಮಾಡಿಕೊಂಡು ನಿಧಾನಕ್ಕೆ ಹೊರಡೋದ. ಓಕೆ, ವೆಯ್ಟ್, ಯಾರೋ ನೋಡ್ದ ಅನಿಸುತ್ತೆ. ಪ್ರೋನ್. ಓಕೆ, ನಾವು ಇಲ್ಲಿ ಮಲ್ಕೊಂಡು ಕೂಡ ಹೋಗ್ಬೋದು. ಸೊ ಇದು ಸೇಫ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ಓಕೆ, ವಿಜಿಲ್ ಹೊಡಿಯೋದ. ಈ ಕಡೆ ಬರ್ಬೋದು. ಓಕೆ, ವಿಜಿಲ್ ಹೊಡಿತಾ ಇದ್ದೀವಿ. ಅಲ್ಲಿ ನೋಡಿ, ಅವನು ತುಂಬ ಕನ್ಫ್ಯೂಸ್ ಆಗಿದ್ದಾನೆ. ಆ್ಯಂಡ್ ವೆಯ್ಟ್, ಇವಾಗ ಇಲ್ಲಿಂದ ಎದ್ದು ಈ ಕಡೆಯಿಂದ ಹೊರಡೋದ, ಮೇಲಿಂದ. ಓಕೆ, ಇಲ್ಲೊಂದು ದಾರಿ ಇದೆ. ಆ್ಯಂಡ್ ಓಕೆ, ಇವಾಗ ಇವನ್ನ ಅಸಾಸಿನೇಟ್ ಮಾಡ್ಬೋದು ನಾವು. ಲೆಟ್ಸ್ ಗೋ. ಕ್ರೇಜಿಯಾಗಿ ಕಿಲ್ ಮಾಡಿದ್ದೀವಿ. ಸೊ ಇವಾಗ ಹೊಡೋಗೋದ, ಯಾರೂ ಇಲ್ಲ ಅನ್ಸುತ್ತೆ ಇಲ್ಲಿ. ಆ್ಯಂಡ್ ಓಕೆ, ಲೆಟ್ಸ್ ಗೋ. ಸೊ ಓಕೆ, ಸ್ಟಾಪ್ ನಿಲ್ಲಂಗಿಲ್ಲ ನಾವು. ಓಡ್ತಾ ಇರಬೇಕು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಜಾಗಕ್ಕೆ ಹೋಗಬೇಕು, ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಕೆ, ಪಾರ್ಕರ್ ಡೌನ್, ಲೆಟ್ಸ್ ಗೋ. ಸೊ ಓಕೆ, ಓಡ್ತಾ ಇದ್ದೀವಿ ಗೈಸ್, ಸ್ಪೀಡಾಗಿ ಓಡ್ತಾ ಇದ್ದೀವಿ ಎಷ್ಟಾಗುತ್ತೆ ಅಷ್ಟು. ಸೊ ಓಕೆ, ಇಲ್ಲಿ ಬೇರೆ ನೀರಿದೆ, ಸ್ವಿಮ್ ಮಾಡಬೇಕು ಅನಿಸುತ್ತೆ. ಓಕೆ, ಇಲ್ಲಿ ದಾರಿ ಇದೆ, ಇಲ್ಲಿಂದ ಹೋಗ್ಬೋದು. ಆ್ಯಂಡ್ ಓಕೆ, ತುಂಬ ದೂರನಿಲ್ಲ, ಇನ್ನೊಂದು 40 ಮೀಟರ್ಸು. ರನ್. ಸೊ ಓಕೆ ಗೈಸ್, ಇಲ್ಲಿ ಯಾವುದೋ ಒಂದು ಕೇವ್ ಇದೆ. ಆ್ಯಂಡ್ ಈ ಕೇವ್ ಒಳಗಡೆನೆ ನಮ್ಮೊಂದು ಐಟಮ್ ಇರ್ಬೋದು. ಸೊ ಓಕೆ, ಇಲ್ಲಿ ಫುಲ್ಲು ಡೌನಿಗೆ ಬಂದಿದ್ದೀವಿ. ಆ್ಯಂಡ್ ಗೈಸ್, ಇಲ್ಲೊಂದು ಡೋರ್ ಇದೆ. ಲೆಟ್ಸ್ ಗೋ. ನಮ್ಮ ಬ್ಲೇಡೇ ಇದಕ್ಕೆ ಕೀ. ಸೊ ನಮ್ಮ ಬ್ಲೇಡ್ನ ಬೇಗ ಇಲ್ಲಿ ಹಾಕಿ ಓಪನ್ ಮಾಡೋದ. ಆ್ಯಂಡ್ ಓಕೆ, ಯಾರೂ ಇಲ್ಲ ಅನಿಸುತ್ತೆ, ಸೇಫಾಗಿದೆ. ಇನ್ನೂ ಯಾರೂ ಇಲ್ಲಿ ಬಂದಿಲ್ಲ. ಸೊ ಬೇಗ ನಾವು ಒಂದು ಮಿಸ್ಟೀರಿಯಸ್ ಇದನ್ನ ತೊಗೊಂಡು ಹೊರಡಬೇಕು ಇಲ್ಲಿಂದ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಓಕೆ, ಓಪನ್ ಆಗಿದೆ ಗೈಸ್. ಆ್ಯಂಡ್ ತುಂಬಾ ಮಿಸ್ಟೀರಿಯಸ್ ಆಗಿಟ್ಟಿದ್ದಾರೆ ಒಂದು ಕೇವ್ ಒಳಗಡೆ. ವೇಟಿನ ಎತ್ಕೊಳ್ಳೋದ ಬೇಗ. ಸೊ ಮಿಹಾತಾ ಕೋಫೂನ್. ಸೊ ಓಕೆ, ಪಿಕ್. ಈ ಬಾಕ್ಸಲ್ಲಿ ಏನಿದೆಯೋ ಅದು ತುಂಬಾ ಇಂಪಾರ್ಟೆಂಟು. ಸೊ ಇದನ್ನ ಎತ್ಕೊಂಡು ಹೊರಡೋದ ಬೇಗ. ಓಕೆ, ಲೆಟ್ಸ್ ಗೋ. ವೇಟ್ ಗೈಸ್, ಇವನು ಎಲ್ಲಿಂದ ಬಂದ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇದನ್ನ ಕಿತ್ಕೊತಾ ಇದ್ದಾನೆ. ನೋ ಗೈಸ್, ಅವ್ನು ವೆಪನ್ ತೊಗೊಂಡು ಹೊಡೆದೇ ಬಿಟ್ಟ. ಆ್ಯಂಡ್ ಅವ್ರಿಗೆ ಬೇಕಾಗಿರೋ ಐಟಮ್ ಸಿಕ್ತು ಅನಿಸುತ್ತೆ. ನೋ ಗೈಸ್, ಇದು ಮಾತ್ರ ತುಂಬ ಕ್ರೇಜಿ ಆಯಿತು.
ಇವನು ಇದನ್ನ ಸ್ಟೀಲ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮಿಂದ. ಬಟ್ ತುಂಬಾ ಏಟಾಗಿದೆ. ಆ್ಯಂಡ್ ಗೈಸ್ ಎಸ್ಕೇಪ್ ಆಗಬೇಕಿತ್ತು ನಾವು ಅವ್ರನ್ನ ತೊಗೊಂಡು. ಬಟ್ ಇವನು ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಓಕೆ ಯಾರೋ ಬಂದಿದ್ದಾರೆ ಮತ್ತೆ. ಓಕೆ ನಗೂಟೋ ಬಂದಿದ್ದಾರೆ ಮತ್ತೆ. ಯಾವುದೋ ಮಾಸ್ಕ್ ಬೇರೆ ಬಿದ್ದಿದೆ ನಮಗೆ ಹೊಡೆದೊಂದು. ಬಟ್ ಓಕೆ ನಾವು ಸರ್ವೈವ್ ಆಗಿದ್ದೀವಿ ಅನಿಸುತ್ತೆ, ಇನ್ನೂ ಅಲವೇ ಆಗಿದ್ದೀವಿ. ಸೊ ಓಕೆ ನಮ್ಮ ಫಾದರ್ ಬಂದು ಸೇವ್ ಮಾಡಿದ್ದಾರೆ ನಮ್ಮನ್ನ. ಓಕೆ ಅದನ್ನ ಸೇವ್ ಮಾಡೋಕ್ಕಾಗಲಿಲ್ಲ ಗೈಸ್. ಆ ಬಾಕ್ಸು ಓಕೆ ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಅದರಲ್ಲಿ ತುಂಬಾ ಸೀಕ್ರೆಟ್ ಇದೆಯಂತೆ ಇಡೀ. ಈಗಾಗೆ ಅದೊಂದು ದೊಡ್ಡ ಮಿಸ್ಟರಿ, ಅದೊಂದು ಬೇಕಾಗಿರೋಂಥ ಒಂದು ವಸ್ತು ಅದು. ಸೊ ಅದನ್ನು ನಾವು ಇವಾಗ ಕಳ್ಕೊಂಡಿದ್ದೀವಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಾಣ ಬೇರೆ ಫೈರ್ ಆಗಿದೆ ಗೈಸ್. ಆದರೂ ಪಾಪ ಹಾರ್ಸ್ ಓಡಿಸ್ತಾ ಇದ್ದಾರೆ. ಓಕೆ ಇವಾಗ ಯಾರ್ದೋ ಮನೆ ಹತ್ರ ಬಂದು ಬಿದೋಗಿದ್ದೀವಿ. ಆ್ಯಂಡ್ ನಗುಟ್ಟು ಹೇಳಿದ್ರು ಇವರು ನೋವೆ ಮದರ್ ಅಂತ. ಸೊ ಓಕೆ ಇವರು ನೋವೆ ಮದರ್ ಅನಿಸುತ್ತೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ನೋಡೋದ ಓಕೆ ಇಲ್ಲೇ ಮನ್ಗಿದ್ದಾರೆ ಅವರು. ಆ್ಯಂಡ್ ಮಖದ ಮೇಲೆ ತುಂಬಾ ಗಾಯ ಆಗಿದೆ. ಓಕೆ ಟೋಮಿಕೋ ಅಂತ ಇವರು. ಓಕೆ He fell into a dead sleep after dragging you in. Okay. There will be some hard days ahead, but he'll live. ಇವರು ನಮ್ಮನ್ನ ಸೇವ್ ಮಾಡಿದ್ದಾರೆ ಗೈಸ್. ಬಟ್ ಬಾಕ್ಸ್ ಹೋಗಿದೆ ಅನ್ನೋದು ತುಂಬ ದೊಡ್ಡ ಲಾಸ್. ಓಕೆ ಸೊ ನಾವು ಮತ್ತೆ ಹೋಗ್ತಾ ಇದ್ದೀವಿ ಅನ್ಸುತ್ತೆ ಆ ಬಾಕ್ಸ್ನ ರಿಕವರ್ ಮಾಡ್ಕೊಳ್ಳೋಕ್ಕೆ. ಓಕೆ ನಾವು ಇವ್ರಿಗೆ ಹೇಳೋಕ್ಕಾಗಲ್ಲ. ಬಟ್ ಅದು ಬಾಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತು. ಸೊ ನೋಡೋದ ಏನೇನು ಮಾತಾಡ್ತಾರಂತ. ಓಕೆ ಗೈಸ್ ಇವರು ನೋವೇ ಮದರ್ ಅಲ್ಲ, ಬಟ್ ಅವ್ರ ಫಾದರ್ ಫ್ರೆಂಡ್ ಅನ್ಸುತ್ತೆ ಈ ಲೇಡಿ. ಸೊ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ಏನಾಯಿತು ಅಂತೆಲ್ಲ ಕೇಳ್ತಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ಹೇಳಿದ್ವಿ. ಆ್ಯಂಡ್ ಒಳಗಡೆ ಹೋದ್ವಿ. ಆ್ಯಂಡ್ ಆ ವಸ್ತು ಹೇಗೆ ನಮ್ಮಿಂದ ಕಿತ್ಕೊಂಡು ಹೋದರು ಆ್ಯಂಡ್ ಆ ಮಾಸ್ಕ್ ಸಿಕ್ಕಿದ್ದು ಎಲ್ಲ ಹೇಳಿದ್ದೀವಿ. ಸೊ ಇವರು ನಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅದು ಯಾವ ಮಾಸ್ಕ್ ತೋರಿಸು ಅಂತ ಹೇಳಿದ್ದಾರೆ. ಸೊ ಆ ಮಾಸ್ಕ್ ಕೂಡ ಇಲ್ಲೇ ಇದೆ ಅನಿಸುತ್ತೆ. ಸೊ ಓಕೆ ಈ ಮಾಸ್ಕ್ ಅವ್ರಿಗೆ ಗೊತ್ತು ಅಂತ ಹೇಳುತ್ತೆ. ಅವರು ಈ ಮಾಸ್ಕ್ ಥರ ಯಾರನ್ನೋ ನೋಡಿದ್ದಾರೆ, ಈ ಮಾಸ್ಕ್ ವೇರ್ ಮಾಡಿರೋದು ಮುಂಚೆನೂ. ಸೊ ಅದನ್ನ ಹೇಳ್ತಿದ್ದಾರೆ ಯಾರು ಕಂಟೋ ಕನಾಟೋ ಅಂತ ಯಾವುದೋ ಪ್ಲೇಸಲ್ಲಿ ನೋಡಿದಾರಂತೆ. ಅದು ನಾನು ನೀಟಾಗಿ ರೀಡ್ ಮಾಡಲಿಲ್ಲ. ಸೊ ಓಕೆ ಓಕೆ ಅವರು ಕಂಟೋ ಅನ್ನೋ ಒಂದು ಲೊಕೇಶನಲ್ಲಿ ನಿನಗೆ ಅವನು ಸಿಗ್ಬೋದು, ಹೋಗಿ ಸರ್ಚ್ ಮಾಡು ಅಂತ ಹೇಳಿದ್ದಾರೆ. ಸೊ ಓಕೆ ಇವಾಗ ಆ ಬಾಕ್ಸ್ನ ರಿಕವರ್ ಮಾಡ್ಕೋಬೋದು ನಾವು. ಆ್ಯಂಡ್ ಓಕೆ ಗೈಸ್ ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದ. ಐ ಹೋಪ್ ನಿಮಗೆ ಈ ಗೇಮ್ ಪ್ಲೇ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಮೆಂಟ್ ಮಾಡಿ ಹೇಗಿತ್ತು ನಮ್ಮ ಅಸಾಸಿನ್ಸ್ ಕ್ರೀಡ್ ಶ್ಯಾಡೋಸ್ ಗೇಮ್ ಪ್ಲೇ ಅಂತ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಬೈ.